ವೆಲ್ಕಮ್ ಟು ದಿ ಎಲೆಕ್ಟ್ರಿಕ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನಿಂದ ನಾವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ನೋಡೋಣ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಬರುವಂಥ ಬೇಸಿಕ್ ಎಲೆಕ್ಟ್ರಿಕಲ್, AC ಮಷಿನ್ಸ ಮತ್ತು DC ಮಷಿನ್ಸ, ಪವರ್ ಸಿಸ್ಟಮ, ಟ್ರಾನ್ಸ್ಮಿಷನ್ನ ಮತ್ತು ಎಲೆಕ್ಟ್ರಾನಿಕ್ಸ ಇವೆಲ್ಲ ಸಬ್ಜೆಕ್ಟನ್ನು ನೋಡ್ಕೊತ ಹೋಗೋಣ. ಆದರೆ ಮೊದಲ ನಾವು ಬೇಸಿಕ್ ಎಲೆಕ್ಟ್ರಿಕಲ್ ಬಗ್ಗೆ ನೋಡೋಣ. ಇದು ಎಲ್ಲ ಯಾರಿಗೆಲ್ಲ ಇಂಪಾರ್ಟೆಂಟ್ ಐತೆ ಅಂದ್ರೆ ಈ ನಮ್ಮ ವಿಡಿಯೋಗಳು BE ಸ್ಟೂಡೆಂಟ್ಸ್ಗೆ, ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಮತ್ತು ITI ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಐತಿ. ಮತ್ತು ಇನ್ನೇನು ಗೋರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಿರ್ತಾರಲ್ಲ, SSC JE, RRB JE ಮತ್ತು ಗೇಟ್ ಆಸ್ಪಿರೆಂಟ್ಸ್ಗಳಿಗೆ ಮತ್ತು ಸ್ಟೇಟಲ್ಲಿ JE ಏನು ಟ್ರೈ ಮಾಡ್ತಿರ್ತಾರಲ್ಲ, KPTCL JE ಅಥವಾ JE AE ಇವಕ್ಕೆಲ್ಲಕ್ಕೂ ಹೆಲ್ಪ್ ಆಗ್ತೈತಿ. ಮೊದಲ ನಾವು ಎಲೆಕ್ಟ್ರಿಕಲ್ ಬಗ್ಗೆ ನೋಡೋದಾದ್ರೆ, ಈ ಎಲೆಕ್ಟ್ರಿಸಿಟಿ ಎಷ್ಟು ಇಂಪಾರ್ಟೆಂಟ್ ಐತೆ ಅಂತಂದು ನಮಗೆಲ್ಲರಿಗೂ ಗೊತ್ತೈತಿ. ಮತ್ತು ಈಗ ಮೊದಲನೇದಾಗಿ ನಾವು ಮಷಿನ್ಸ ಅಥವಾ ಟ್ರಾನ್ಸ್ಮಿಷನ್ ಎಲ್ಲನೂ ತಿಳ್ಕೊಬೇಕಂದ್ರೆ ಬೇಸಿಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಬೇಸಿಕ್ ಎಷ್ಟು ಇಂಪಾರ್ಟೆಂಟ್ ಆಗ್ತೈತೆ ಬೇಸಿಕ್ ಫೌಂಡೇಶನ್ ಇಲ್ಲದ ನಮ್ಗೆ ಮುಂದೆ ಮಷಿನ್ಸ್ ಆಗಲಿ ಮತ್ತು ಯಾವುದೇ ರೀತಿ ಟ್ರಾನ್ಸ್ಮಿಷನ್ನ ಮತ್ತು ಎಲೆಕ್ಟ್ರಾನಿಕ್ಸ್ಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಗೆ ಇದು ಬೇಸಿಕ್ ಎಲೆಕ್ಟ್ರಿಕಲ್ ತಿಳ್ಕೊಲಿಕ್ಕಂದ್ರೆ ಅಂದರೆ ಇದ್ರಾಗ ಬರುವಂಥ ನೆಟ್ವರ್ಕ್ಸ ಮತ್ತು ನೆಟ್ವರ್ಕ್ ರಿಡಕ್ಷನ್ಸ, ಥಿಯರಮ್ಸ್ಗಳ ಬಗ್ಗೆ ತಿಳ್ಕೊಲಿಕ್ಕಂದ್ರೆ ಮುಂದೆ ನಮಗೆ ಭಾಳ ಕ್ರಿಟಿಕಲ್ ಆಗ್ತೈತಿ. ಅಂದರೆ ಯಾವುದೂ ಸಬ್ಜೆಕ್ಟ್ ಕ್ಲಿಯರಾಗಿ ಅರ್ಥ ಆಗಂಗಿಲ್ಲ. ಇದ್ರಾಗ ಬೇಸಿಕ್ ಎಲೆಕ್ಟ್ರಿಕಲಲ್ಲಿ ನೀವು ಇವನ್ ಒಂದು ಸ್ಮಾಲ್ ಥಿಯರಮ್ಸು ನೀವು ತಿಳ್ಕೊಲಿಕ್ಕಂದ್ರೆ ಮುಂದೆ ನಿಮಗೆ ಅಷ್ಟೇ ಯಾವುದೂ ತಿಳಿಯಂಗಿಲ್ಲ. ಬೇಸಿಕ್ ಎಲೆಕ್ಟ್ರಿಕಲ್ಲಿ ನಾವು ಏನೇನೆಲ್ಲ ನೋಡೋದಾದ್ರೆ, ಮೊದಲನೇದಾಗಿ ನಾವು AC ಫಂಡಮೆಂಟಲ್ಸ್. ಬೇಸಿಕ್ ಎಲೆಕ್ಟ್ರಿಕಲಲ್ಲಿ ಏನೆಲ್ಲ ನೋಡೋದಾದ್ರೆ, ಬೇಸಿಕ್ ಎಲೆಕ್ಟ್ರಿಕಲಲ್ಲಿ ಏನೇನು ನೋಡೋದೈತಂದ್ರೆ ಮೊದಲ ಬೇಸಿಕ್ ಫಂಡಮೆಂಟಲ್ಸ್ ಬಗ್ಗೆ ನೋಡೋಣ. ಬೇಸಿಕ್ ಫಂಡಮೆಂಟಲ್ಸ್ ಅಂದರೆ ಯಾವುವು? ಕರೆಂಟ್ ಅಂದ್ರೆ ಏನು, ವೋಲ್ಟೇಜ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಈ ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ನೋಡೋಣ ಬೇಸಿಕ್ ಫಂಡಮೆಂಟಲ್ಸಲ್ಲಿ. ಮತ್ತು ನೆಕ್ಸ್ಟ್ ನಾವು DC ಸರ್ಕ್ಯೂಟ್ಗಳ ಬಗ್ಗೆ ನೋಡೋಣ. DC ಸರ್ಕ್ಯೂಟಲ್ಲಿ ಏನು, ಸಿರೀಸ್ ಸರ್ಕ್ಯೂಟ್ ಅಂದ್ರೆ ಏನು, ಪ್ಯಾರಲಲ್ ಸರ್ಕ್ಯೂಟ್ ಅಂದ್ರೆ ಏನು, ಮತ್ತು ಕ್ಲೋಸ್ಡ್ ಸರ್ಕ್ಯೂಟ್ ಅಂದ್ರೆ ಏನು. ಇವು ಅಷ್ಟೇ ಅಲ್ಲ, ಇನ್ನೂ DC ಸರ್ಕ್ಯೂಟಲ್ಲಿ ಬರುವಂಥ ಬೇಸಿಕ್ ಫಂಡಮೆಂಟಲ್ಸಲ್ಲಿ ಬರುವಂಥ ಕೆಲವು ವಿಷಯಗಳನ್ನು ನೋಡೋಣ. ಮತ್ತು ಥಿಯರಮ್ಸ್ಗಳ ಬಗ್ಗೆ ನೋಡೋಣ. ಥಿಯರಮ್ಸಲ್ಲಿ ಸೂಪರ್ ಪೊಸಿಷನ್ ಥಿಯರಮ್ ಬರ್ತೈತಿ, ಮತ್ತು ನಾರ್ಟನ್ ಥಿಯರಮ್ ಬರ್ತೈತಿ, ನಾರ್ಟನ್ ಥಿಯರಮ್ಸ, ಮಿಲ್ಮ್ಯಾನ್ಸ್ ಥಿಯರಮ್ಸ. ನೆಕ್ಸ್ಟ್ ನಾವು ಬ್ಯಾಟ್ರಿಗಳ ಬಗ್ಗೆ ನೋಡೋಣ. ಅದಾಗನ ಕೆಪಾಸಿಟರ್ಗಳ ಬಗ್ಗೆ ನೋಡೋಣ. ಕೆಪಾಸಿಟರ್ ಯಾವ ರೀತಿ ಸ್ಟೋರ್ ಮಾಡ್ಕೋತೈತಿ ಎನರ್ಜಿನ ಮತ್ತು ಯಾವ ರೀತಿ ಡಿಸ್ಚಾರ್ಜ್ ಮಾಡ್ತೈತಿ, ಕೆಪಾಸಿಟರ್ ಅನ್ನೋದು ಯಾವ್ದು ಪ್ಯಾಸಿವ್ ಎಲಿಮೆಂಟ್ಸ ಯಾವ್ದು, ಇದೆಲ್ಲನೂ ಪ್ರತಿಯೊಂದು ತಿಳ್ಕೊಳ್ಳೋಣ. ನೆಕ್ಸ್ಟ್ AC ಫಂಡಮೆಂಟಲ್ಸ್ಗಳ ಬಗ್ಗೆ ನೋಡೋಣ. AC ಫಂಡಮೆಂಟಲ್ಸ್ ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ನೋಡೋಣ. ಈ ಸಬ್ಜೆಕ್ಟ್ ಮಾತ್ರ ಭಾಳ ಇಂಪಾರ್ಟೆಂಟ್ ಐತಿ. ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ನಮಗೇನಾದರೂ ಮಷಿನ್ಗಳ ಬಗ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನಾವು ಮ್ಯಾಗ್ನೆಟಿಸಮ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಭಾಳ ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕಾಗ್ತೈತಿ.
ಅಂದ್ರೆ ಕಾನ್ಸೆಪ್ಟ್ಗಳನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪೂರ್ತಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಮ್ಯಾಗ್ನೆಟಿಸಮ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮಷಿನ್ಗಳ ಬಗ್ಗೆ ಏನೂ ಗೊಂದಲ ಇರೋಂಗಿಲ್ಲ. ಮತ್ತು ಈ ಬೇಸಿಕ್ ಎಲೆಕ್ಟ್ರಿಕಲ್ ಬರುವಂಥ ಇನ್ನೂ ಏನರ ಉಳಿದಿದ್ದು ಅಂದ್ರೆ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡ್ಕೊತ ಹೋಗೋಣ. ಹಾಗೆ ಕಂಟಿನ್ಯೂ ಆಗಿ ಈಗ ನಾವು ಮೇನಾಗಿ ಇತ್ರನ್ನೆಲ್ಲ ನೋಡ್ಕೊತ ಹೋಗೋಣ. ಬೇಸಿಕ್ ಎಲೆಕ್ಟ್ರಿಕಲಲ್ಲಿ ಬರುವಂಥ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಮೊದಲ ನಾವು ಎಲೆಕ್ಟ್ರಿಸಿಟಿ ಅಂದರೆ ಏನಂತ ತಿಳ್ಕೊಬೇಕಾದ್ರೆ ನಾವು ಅಟಮ್ ಸ್ಟ್ರಕ್ಚರ್ ಬಗ್ಗೆ ನೋಡ್ಕೋಬೇಕಾಗ್ತೈತಿ. ಅಟೋಮ್ ಅಂದರೆ ಏನು ಮತ್ತು ಅಟೋಮ್ನಲ್ಲಿ ಬರುವಂತಹ ಸಬ್ ಪಾರ್ಟಿಕಲ್ಸ್ ಅಂದರೆ ಪಾರ್ಟಿಕಲ್ ಯಾವುವು ಇವೆಲ್ಲ ನೋಡ್ಕೋಬೇಕಾಗ್ತೈತಿ. ಅಟೋಮ್ ಅಂದರೆ ಏನು? ಇದೊಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್. ಅಂದರೆ ಇದೊಂದು ಅತ್ಯಂತ ಒಂದು ವಸ್ತುವಿನ ಚಿಕ್ಕ ಕಣಕ್ಕೆ ಏನಂತೀವಿ ನಾವು, ಅಂದರೆ ಒಂದು ಘಟಕಕ್ಕೆ ಏನಂತೀವಿ ಅಟೋಮ್ ಅಂತ ಕರಿತೀವಿ. ಈ ಅಟೋಮ್ ಎಷ್ಟು ಇಂಪಾರ್ಟೆಂಟ್ ಐತೆ ಅಂದ್ರೆ ಎಲೆಕ್ಟ್ರಿಸಿಟಿಯಲ್ಲಿ ಎಲೆಕ್ಟ್ರಿಸಿಟಿ ಯಾವ ರೀತಿ ನಮಗೆ ಪ್ರೊಡ್ಯೂಸ್ ಆಗ್ತೈತೆ ಅನ್ನೋದು ಇದ್ರ ಮೇಲೆ ಕೂನ್ ಆಗ್ತೈತಿ. ಯಾಕಂದ್ರೆ ಒಂದು ಸಣ್ಣ ಕಣದಾಗ ಅಂದ್ರೆ ಒಂದು ಸಣ್ಣ ಘಟಕ ಒಳಗೆ ಅಟೋಮ್ ಒಳಗೆ ಪಾಸಿಟಿವ ಮತ್ತು ನೆಗೆಟಿವ ಎರಡೂ ಥರ ಕರೆಂಟ್ ಇರ್ತೈತಿ. ಇಲ್ಲಿಂದನೇ ನಮ್ಗೆ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಕರೆಂಟ್ ಯಾವ ರೀತಿ ನಮ್ಗೆ ಸಿಗ್ತೈತೆ ಅಂತಂದು. ಈಗೊಂದು ಅಟೋಮ್ ಐತೆ ಅಂತ ತಿಳ್ಕೊಳ್ಳೋಣ. ಅಟೋಮ್ ಅಂದ್ರೇನು? ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್. ಇದೊಂದು ಅತ್ಯಂತ ಒಂದು ವಸ್ತುವಿನ ಚಿಕ್ಕ ಕಣಕ್ಕೆ ಏನಂತೀವಿ ನಾವು ಅಥವಾ ಚಿಕ್ಕ ಘಟಕಗಳಿಗೆ ಏನಂತೀವಿ ಅಟೋಮ್ ಅಂತ ಕರಿತೀವಿ. ನಿಮ್ಗೆ ಇನ್ನೂ ಸ್ವಲ್ಪ ಈಸಿಯಾಗಿ ಹೇಳ್ಬೇಕಂದ್ರೆ ಈಗೊಂದು ಪ್ರತಿಯೊಂದು ವಸ್ತು ಅಲ್ಲ ಜಗತ್ತಿನೊಳಗೆ, ಈಗೊಂದು ವುಡ್ ಆಗಲಿ, ಸ್ಟೋನ್ ಅಂದರೆ ಕಲ್ಲಾಗಲಿ, ಮಣ್ಣಾಗಲಿ, ಇವನ್ ನಾವು ಮನುಷ್ಯರು ನೀರು, ಗಾಳಿ ಪ್ರತಿಯೊಂದೂ ಒಂದು ಸಣ್ಣ ಸಣ್ಣ ಕಣಗಳಿಂದ ಆಗ್ಯಾವ, ರಚನೆ ಆಗ್ಯಾವ. ಇವು ಸಣ್ಣ ಸಣ್ಣ ಕಣಗಳಿಂದ ರಚನೆ ಆಗ್ಯಾವು. ಈಗೊಂದು ವುಡ್ ಪೀಸ್ ತೊಗೊಳ್ಳೋಣ ನಾವು. ಈಗೊಂದು ವುಡ್ ಪೀಸ್ ಐತೆ ತಿಳ್ಕೊಳ್ಳೋಣ. ಅಂದ್ರೆ ಒಂದು ಕಟ್ಟಿಗೆ ಐತಿ. ಈ ಕಟ್ಟಿಗೆನ ನಾವು ತುಂಡು ಆಗಿ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ, ಸಣ್ಣ ಸಣ್ಣ ಪೀಸ್ಗಳು ಸಿಗ್ತಾವೆ. ಅಂದ್ರೆ ಸಣ್ಣ ಸಣ್ಣ ಪೀಸ್ ಸಿಗ್ತಾವೆ. ಇದ್ರನ್ನ ಮತ್ತಷ್ಟು ನಾವು ಯಾವುದೇ ಒಂದು ಸಹಾಯದಿಂದ ಮತ್ತಷ್ಟು ಸಣ್ಣ ಕಣ ಆಗಿ ಮಾಡಿದ್ವಿ ಅಂದ್ರೆ ನಮಗೇನಾಗ್ತೈತಿ ಅಂದ್ರೆ ಕಣ್ಣಿಗೆ ಕಾಣಲ್ದಂಥ ಒಂದು ಕಣಗಳಿಗೆ ಏನಂತೀವಿ ನಾವು ಅಟೋಮ್ ಅಂತ ಕರಿತೀವಿ. ಈ ಅಟೋಮ ಏನೆಲ್ಲ ಒಳಗೊಂಡಿರ್ತೈತೆ ಅಂದ್ರೆ ಪ್ರೋಟಾನ, ನ್ಯೂಟ್ರಾನ, ಎಲೆಕ್ಟ್ರಾನ್ ಅಂತಂದ ಸಬ್ ಅಟೋಮಿಕ್ ಪಾರ್ಟಿಕಲನ್ನು ಒಳಗೊಂಡಿರ್ತೈತಿ. ಅಂದರೆ ಇಲ್ಲೊಂದು ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ಅಟೋಮ್ ಐತೆ ಅಂತ ತಿಳ್ಕೊಳ್ಳೋಣ. ಅಟೋಮ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಈಗೊಂದು ಅಟೋಮ್ ಐತಿ. ಈ ಅಟೋಮ ನ್ಯೂಕ್ಲಿಯಸ್ ಅಂತ ಒಂದು ಸೆಂಟ್ರಲ್ ಪಾರ್ಟನ್ನು ಹೊಂದಿರ್ತೈತಿ. ನ್ಯೂಕ್ಲಿಯಸ್. ಇವು ಶೆಲ್ ಅಂತಾರೆ ಇವಕ್ಕೆ, ಅಥವಾ ಆರ್ಬಿಟ್ ಅಂತಾರೆ. ಆರ್ಬಿಟ್ಸ್ ಅಥವಾ ಶೆಲ್ಸ್ ಅಂತಾರೆ. ಇವು ನ್ಯೂಕ್ಲಿಯಸ್ ಅಂತ ಒಂದು ಸೆಂಟ್ರಲ್ ಪಾರ್ಟನ್ನು ಒಂದು ಅಟೋಮ್ ಹೊಂದಿರ್ತೈತಿ. ಈ ನ್ಯೂಕ್ಲಿಯಸ್ ಪ್ರೋಟಾನ ಮತ್ತು ನ್ಯೂಟ್ರಾನ ಸಬ್ ಅಟೋಮಿಕ್ ಪಾರ್ಟಿಕಲನ್ನು ಹೊಂದಿರ್ತೈತಿ. ಪ್ರೋಟಾನ ಮತ್ತು ನ್ಯೂಟ್ರಾನ್ ಅಂತ. ಈ ಪ್ರೋಟಾನ ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತೈತಿ. ಇಲ್ಲೇ ಎಲೆಕ್ಟ್ರಿಸಿಟಿಯನ್ನು ನಾವು ಕಾಣ್ಬೋದು. ಅಂದ್ರೆ ಪಾಸಿಟಿವ್ ಚಾರ್ಜ್ ಅಂದರೆ ಇದೊಂದು ಎಲೆಕ್ಟ್ರಿಸಿಟಿ. ಇದು ಇಲ್ಲಿ ಪಾಸಿಟಿವ್ ಚಾರ್ಜನ್ನು ಪ್ರೋಟಾನ್ ಹೊಂದಿರ್ತೈತಿ. ಮತ್ತು ನ್ಯೂಟ್ರಾನ ಯಾವುದೇ ರೀತಿ ಚಾರ್ಜನ್ನು ಹೊಂದಿರಂಗಿಲ್ಲ. ಇದು ನೋ ಚಾರ್ಜ್. ನೆಕ್ಸ್ಟ್ ಇದರ ಮಾಸ್ ಎಷ್ಟಿರ್ತೈತೆ ಅಂದ್ರೆ ಮಾಸ್ ಆಫ್ ಪ್ರೋಟಾನ್ 1.6 × 10⁻⁻27 kg ಮಾಸನ್ನು ಹೊಂದಿರ್ತೈತಿ. ಇದು ಸೇಮ್ ಮಾಸ್ ಆಫ್ ಪ್ರೋಟಾನ್ದೇ ಇರ್ತೈತಿ. ಪ್ರೋಟಾನ್ ಎಷ್ಟು ಮಾಸ್ ಹೊಂದಿರ್ತೈತಲ್ಲ ಅಂದ್ರೆ ತೂಕ ಹೊಂದಿರ್ತೈತಲ್ಲ, ಇದು ಸೇಮ್ ಮಾಸನ್ನು ಹೊಂದಿರ್ತೈತಿ. ಸೇಮ್ ಮಾಸ್ ಆಫ್ ಪ್ರೋಟಾನ್. ಮತ್ತು ಇದು ಚಾರ್ಜ್ ಎಷ್ಟನ್ನು ಹೊಂದಿರ್ತೈತೆ ಅಂದ್ರೆ ಪಾಸಿಟಿವ್ 1.6 × 10⁻⁻19 ಕೂಲಮ್ ಚಾರ್ಜನ್ನು ಹೊಂದಿರ್ತೈತಿ. ಇದು
ಯಾವುದು ಪ್ರೋಟಾನ್. ಇದು ಮತ್ತು ಯಾವುದೇ ರೀತಿ ಚಾರ್ಜನ್ನು ಹೊಂದಿರಂಗಿಲ್ಲ ನ್ಯೂಟ್ರಾನ್. ಮತ್ತು ಎಲೆಕ್ಟ್ರಾನ್ ಇವಕ್ಕೇನಂತಾರೆ ಆರ್ಬಿಟಲಿ ಏನಿರ್ತಾವೆ ಎಲೆಕ್ಟ್ರಾನ್ಗಳು ಇರ್ತಾವೆ. ಇವು ಎಲೆಕ್ಟ್ರಾನ್ಗಳು ಏನಿರ್ತಾವಲ್ಲ ನ್ಯೂಕ್ಲಿಯಸ್ ಸುತ್ತಿರ್ತಾವೆ. ಅಂದರೆ ಈಗ ಸೂರ್ಯನ ಸುತ್ತ ನಮ್ಮ ಭೂಮಿ ಹೆಂಗೆ ಸುತ್ತುತ್ತಲ್ಲ ಅದೇ ರೀತಿ ಈ ನ್ಯೂಕ್ಲಿಯಸ್ ಸುತ್ತ ಇವು ಎಲೆಕ್ಟ್ರಾನ್ಗಳು ರಿವಾಲ್ವ್ ಆಗ್ತಿರ್ತಾವೆ. ಎಲೆಕ್ಟ್ರಾನ್ಗಳು ಈ ಎಲೆಕ್ಟ್ರಾನ್ಗಳದಿಂದನೇ ನಮಗೆ ಕರೆಂಟ ಮೂಮೆಂಟ್ ಆಗ್ತೈತಿ. ಅಂದರೆ ಈಗೊಂದು ಕಬ್ಬಿನ ರಾಡ್ ಐತಿ ತಿಳ್ಕೊಳ್ಳೋಣ. ಈ ಕಬ್ಬಿನ ರಾಡಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರ್ತಾವೆ, ಫ್ರೀ ಎಲೆಕ್ಟ್ರಾನ್ಸ್ಗಳು. ಇರ್ತಾವೆ, ಬಿಲಿಯನ್ ಗಟ್ಟಲೆ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರ್ತಾವೆ. ಇವು ಏನಾದ್ರೆ ನಾವು ಯಾವುದೇ ಸೋರ್ಸ್ದಿಂದ ನಾವು ಕನೆಕ್ಟ್ ಮಾಡಿದ್ವಿ ಅಂದ್ರೆ ಇವು ಎಲೆಕ್ಟ್ರಾನ್ಗಳು ಏನಾಗ್ತವೆ ಮೂಮೆಂಟ್ ಅದಾವೆ. ಈ ಮೂಮೆಂಟಿಗೆ ಏನಂತೀವಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತೀವಿ. ಎಲೆಕ್ಟ್ರಾನ್ಗಳ ಮೂಮೆಂಟ್ದಿಂದ ಏನಾಗ್ತೈತಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತೈತಿ. ಈ ಎಲೆಕ್ಟ್ರಾನ್ ಏನು ಚಾರ್ಜ್ ಹೊಂದಿರ್ತೈತಿ ಅಂದ್ರೆ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜನ್ನು ಹೊಂದಿರ್ತೈತಿ. ನೆಗೆಟಿವ್ ಚಾರ್ಜ್. ಮತ್ತು ಇದ್ರ ಮಾಸ್ ಎಷ್ಟಿರ್ತೈತೆ ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್ 9.1 × 10⁻⁻27 kg ಮಾಸನ್ನು ಹೊಂದಿರ್ತೈತಿ. 31 kg ಮಾಸನ್ನು ಹೊಂದಿರ್ತೈತಿ. ಮತ್ತು ಇದು ಎಷ್ಟು ಚಾರ್ಜ್ ಹೊಂದಿರ್ತೈತಿ ಅಂದ್ರೆ ಒಂದು ಎಲೆಕ್ಟ್ರಾನಲ್ಲಿ ಎಷ್ಟು ಚಾರ್ಜ್ ಇರ್ತೈತೆ ಅಂದ್ರೆ -1.6 × 10⁻⁻19 ಕೂಲಂಬ್ ಚಾರ್ಜನ್ನು ಹೊಂದಿರ್ತೈತಿ. ಮುಂದೆ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಚಾರ್ಜ್ ಅಂದ್ರೆ ಏನು, ಕರೆಂಟ್ ಅಂದ್ರೆ ಏನು ಎಲ್ಲನೂ ತಿಳ್ಕೊಳ್ಳೋಣ. ಇವಾಗ ನಾವು ಜಸ್ಟ್ ಇವತ್ತಿನ ಕ್ಲಾಸದಾಗ ಇಂಟ್ರೊಡಕ್ಷನ್ ಮತ್ತು ಇವು ಎಲೆಕ್ಟ್ರಾನ್ಗಳ ಬಗ್ಗೆ ನೋಡೋಣ. ಅಂದ್ರೆ ಅಟಮ್ ಸ್ಟ್ರಕ್ಚರ್ಗಳ ಬಗ್ಗೆ ಅಷ್ಟೇ ನೋಡೋಣ. ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಕರೆಂಟ್ ಅಂದ್ರೆ ಏನು, ವೋಲ್ಟೇಜ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಇತರುಗಳ ಬಗ್ಗೆ ಎಲ್ಲ ನೋಡೋಣ. ಇವು ಎಲೆಕ್ಟ್ರಾನು. ಮತ್ತು ಇವು ಏನಿರ್ತಾವಲ್ಲ, ಈಗ ಇನ್ನೊಂದು ಸಲ ಹೇಳ್ತೀನಿ. ಅಟಮ್ ಅಂದ್ರೆ ಏನು, ಇದೊಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್. ಅಂದ್ರೆ ಒಂದು ವಸ್ತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ಏನಂತೀವಿ ನಾವು ಅಟಮ್ ಅಂತ ಕರಿತೀವಿ. ಇದು ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ರಚನೆ ಆಗಬೇಕಂದ್ರೆ ಒಂದು ಅಟಮ್ದಿಂದ ರಚನೆ ಆಗಿರ್ತೈತಿ. ಅಂದ್ರೆ ಸಣ್ಣ ಕಣಗಳಿಂದನೇ ರಚನೆ ಆಗಿರ್ತೈತಿ. ಈ ಅಟಮ ನ್ಯೂಕ್ಲಿಯಸ್ ಅಂತ ಒಂದು ಸೆಂಟ್ರಲ್ ಪಾರ್ಟನ್ನು ಹೊಂದಿರ್ತೈತಿ. ಇದರಲ್ಲಿ ಪ್ರೋಟಾನ ಮತ್ತು ನ್ಯೂಟ್ರಾನ್ ಅಂತಂದ 2 ಸಬ್ ಅಟೋಮಿಕ್ ಪಾರ್ಟಿಕಲ್ ಇರ್ತಾವೆ. ಇದ್ರ ಸುತ್ತ ಇರುವಂಥ ಇವು ಆರ್ಬಿಟಲ್ಲಿ ಅಂತ ಶೆಲ್ಲಲ್ಲಿ ಎಲೆಕ್ಟ್ರಾನ್ಗಳು ರಿವಾಲ್ವ್ ಆಗ್ತಿರ್ತಾವೆ. ಈ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜನ್ನು ಹೊಂದಿರ್ತೈತಿ ಮತ್ತು ಪ್ರೋಟಾನ ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತೈತಿ. ಮತ್ತು ನ್ಯೂಟ್ರಾನ್ ಯಾವುದೇ ರೀತಿ ಚಾರ್ಜನ್ನು ಇರೋಂಗಿಲ್ಲ ಇದ್ರಾಗ. ಮತ್ತು ಇಲ್ಲೇನಿರ್ತದಲ್ಲ ಇವು ಏನು ಔಟರ್ ಆರ್ಬಿಟಲ್ಲಿ ಇರ್ತಾವಲ್ಲ, ಅಂದ್ರೆ ಪೂರ್ತಿ ಹೊರಗಡೆ ಆರ್ಬಿಟಲ್ಲಿ ಅಥವಾ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನ್ಸ್ಗಳು ಏನಂತೀವಿ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತಲೂ ಕರಿತೀವಿ. ಫ್ರೀ ಎಲೆಕ್ಟ್ರಾನ್ಸ್ ಅಥವಾ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಇರುವಂಥ ಇವು ಏನು ಎಲೆಕ್ಟ್ರಾನ್ಗಳಿಗೆ ಏನಂತೀವಿ ಫ್ರೀ ಎಲೆಕ್ಟ್ರಾನ್ಗಳು. ಈ ಫ್ರೀ ಎಲೆಕ್ಟ್ರಾನ್ಗಳೇ ಏನಿರ್ತಾವಲ್ಲ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಒಳಗಿರ್ತಾವೆ. ಅಂದ್ರೆ ಕಬ್ಬಿನ ರಾಡಲ್ಲಿ, ಸಿಲ್ವರಲ್ಲಿ, ಅಲ್ಯೂಮಿನಿಯಂನಲ್ಲಿ ಎಲ್ಲ ಏನಿರ್ತಾವಲ್ಲ ಇವು ಫ್ರೀ ಎಲೆಕ್ಟ್ರಾನ್ಸ್ಗಳು ಇರ್ತಾವೆ. ಈ ಫ್ರೀ ಎಲೆಕ್ಟ್ರಾನ್ಸ್ಗಳಿಂದನೇ ನಮ್ಮ ಕರೆಂಟ ಫ್ಲೋ ಆಗ್ತಿರ್ತೈತಿ. ಮತ್ತು ಪ್ರೋಟಾನ ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತೈತಿ. ಇಲ್ಲಿ ಪ್ರೋಟಾನ ಪಾಸಿಟಿವ್ ಚಾರ್ಜ್ ಹೊಂದಿರ್ತೈತಿ ಮತ್ತು ಎಲೆಕ್ಟ್ರಾನ ನೆಗೆಟಿವ್ ಚಾರ್ಜ್ ಹೊಂದಿರ್ತೈತಿ. ಹೀಗಾಗಿ ಏನಾಗ್ತೈತಿ, ಇಲ್ಲಿ ಇವು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಏನಾಗ್ತೈತಿ ಯಾವಾಗೂ ಅಟ್ರಾಕ್ಷನ್ ಇರ್ತೈತಿ. ಹೀಗಾಗಿ ಇಲ್ಲಿ ಏನಾಗ್ತೈತಿ, ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನ್ಯೂಕ್ಲಿಯಸ್ ಸಮೀಪ ಇರುವಂಥ ಶೆಲ್ಲಲ್ಲಿ ಇರುವಂಥ ಏನು ಎಲೆಕ್ಟ್ರಾನ್ಸ್ಗಳು ಇರ್ತಾವಲ್ಲ ಜಾಸ್ತಿ ಬೌಂಡ್ ಆಗಿರ್ತಾವೆ ಯಾವುದಕ್ಕೆ, ನ್ಯೂಕ್ಲಿಯಸ್ಗೆ. ಮತ್ತು ಔಟರ್ ಮೋಸ್ಟಲ್ಲಿ ಏನು ಬರ್ತಾವಲ್ಲ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ಗಳು ಸ್ವಲ್ಪ ಅದಕ್ಕಿಂತನೂ ಕಡಿಮೆ ಬೌಂಡೆಡ್ ಆಗಿರ್ತಾವೆ. ನಾವು ಏನೇ ಆದರೂ ಒಂದು ಮೂಮೆಂಟ್ ಅಂದ್ರೆ ಒಂದು
ವೋಲ್ಟೇಜ್ ಸೋರ್ಸ್ ಕೊಟ್ಟಿವಿ ಅಂದ್ರೆ ಒಂದು ಎಲೆಕ್ಟ್ರಾನ್ಗಳು ಅಥವಾ ಒಂದು ವೋಲ್ಟೇಜ್ ಸೋರ್ಸು ಅಥವಾ ಒಂದು ಫೋರ್ಸ್ ಅಪ್ಲೈ ಮಾಡಿದ್ವಿ ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗೋ ಚಾನ್ಸಸ್ ಇರ್ತವೆ. ಎಲ್ಲಿವ ಔಟರ್ ಮೋಸ್ಟ್ ಆರ್ಬಿಟ ಶೆಲ್ಯಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳು. ಇವಾಗ ಎಲೆಕ್ಟ್ರಾನ್ ಅಂದ್ರೆ ಏನು, ಪ್ರೋಟಾನ್ ಅಂದ್ರೆ ಏನು, ನ್ಯೂಟ್ರಾನ್ ಅಂದ್ರೆ ಏನು, ಮತ್ತು ಆಟೋಮ್ ಅಂದ್ರೆ ಏನು ಎಲ್ಲರೂ ಗೊತ್ತಾಗೈತೆ ಅಂತ ತಿಳ್ಕೊತೀನಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ನಮಗೆ ಮುಂದೆ ಬರುವಂಥ ವಿಡಿಯೋಗಳಿಗೆ ಹೆಲ್ಪ್ಫುಲ್ ಆಗುತ್ತದೆ. ಥ್ಯಾಂಕ್ ಯು.